ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಇದೇ ಜನವರಿ 22ನೇ ತಾರೀಕಿನಂದು ಆಚಾರ್ಯ ಪಾಠಶಾಲಾ ಎಜುಕೇಶನಲ್ ಟ್ರಸ್ಟ್ ಪ್ರೆಸ್ ಮೀಟ್ ಅನ್ನು ಕರೆಯಲಾಗಿತ್ತು. ಮೆಗಾ ಅಲುಮ್ನಿ ಮೀಟ್ ಎಪಿಎಸ್ ಎಜುಕೇಶನಲ್ ಟ್ರಸ್ಟ್ ನ ಮೆಗಾ ಅಲುಮ್ನಿ ಮೀಟ್ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವು 90 ವರ್ಷಗಳ ಸಂಭ್ರಮಾಚರಣೆಯ ಕಾರ್ಯಕ್ರಮವಾಗಿದೆ ಅಂತ ತಿಳಿಸಿದ್ರು. ಈ ಕಾರ್ಯಕ್ರಮವನ್ನ ಎಪಿಎಸ್ ಮೈದಾನದಲ್ಲಿ ಆಯೋಜಿಸಲಾಗಿದೆ. ಇನ್ಸ್ಟಿಟ್ಯೂಷನ್ ಆಫ್ 90 years ರಿಪ್ಯೂಟ್. 90 ವರ್ಷದ ಇತಿಹಾಸ ಇದೆ. ನಮ್ಮ ಪ್ರೊಫೆಸರ್ ಅನಂತಾಚಾರ್ ಅವರ ಕಟ್ಟಿದ ಸಂಸ್ಥೆ ಇದು. ಕೇವಲ 3 ವಿದ್ಯಾರ್ಥಿಗಳಿಂದ ಸ್ಟಾರ್ಟ್ ಮಾಡಿ ಇವತ್ತು 6,000ಕ್ಕೂ ಮಿಗಿಲ ಇದ್ದಾರೆ. ಫ್ರಮ್ ಕಿಂಡರ್ ಗಾರ್ಡನ್ ಟು ಪೋಸ್ಟ್ ಗ್ರಾಜುಯೇಷನ್ we are also giving training for the doctorates. So we have 2 premises. One is the city premises, which has about 10 acres of this one, and there is 107 acres in the Somnelli campus, that is in the Kanakpura main road. So both in this premises we have APS Public School, which is the flagship unit of our this one. 1,200 students ಇಲ್ಲಿ ವಿದ್ಯಾಭ್ಯಾಸ ತಗೊಳ್ತಾ ಇದ್ದಾರೆ. ಅಲ್ಲಿ ಎಲ್ಲ ಮಕ್ಕಳು ದೇ ಆರ್ ಏಬಲ್ ಟು ಭಗವದ್ಗೀತೆನ ಹೇಳ್ತಾರೆ. ದೊಡ್ಡವರು ವಿತೌಟ್ ಇದು ಬುಕ್ ಹೇಳ್ತಾರೆ, ಚಿಕ್ಕವರು ಅದನ್ನ ಬುಕ್ ಇಟ್ಕೊಂಡು ಅದು ರಿಸೈಟ್ ಮಾಡ್ತಾರೆ. ಇಫ್ ಯು ವಾಂಟ್ ಹ್ಯಾವ್ ದಿಸ್ ಒನ್ ಇಸ್ ದ ಕ್ಲಿಪ್ಪಿಂಗ್ ಐ ಕ್ಯಾನ್ ಶೋ ಯು. ಸೊ ನಮ್ಮ ಭಾರತ ರತ್ನ CNR ರಾವ್ ಅವರು ಇದೇ ಓದಿದ ಸಂಸ್ಥೆ. ಅವರು ಏನು ಹೇಳಿದ್ದಾರೆ ಅಂದರೆ, ನನಗೆ ಈ ಸಂಸ್ಥೆಯಿಂದ ನನಗೆ CV ರಾಮನ್ ಅವರು ಬಂದಿದ್ದರು, ಅವ್ರು ಲೆಕ್ಚರ್ ಕೊಟ್ಟರು. ಆ ಲೆಕ್ಚರ್ ಕೇಳಿ ನಾನು ಸೈಂಟಿಸ್ಟ್ ಆಗಬೇಕು, ನಾನು ಇದರಲ್ಲಿ ಮುಂದೆ ಬರಬೇಕು ಅಂತ ಹೇಳಿಬಿಟ್ಟು ಕಾನ್ಸಂಟ್ರೇಟ್ ಮಾಡೋದಕ್ಕೆ ನಾನು ಇವತ್ತಿನ ದಿನ ಐ ಬಿಕಮ್ ಎ ಭಾರತ್ ರತ್ನ ಆ್ಯಂಡ್ ಅಫ್ಕೋರ್ಸ್ ಈಸ್ ಎ ಗ್ಲೋಬಲಿ ನೋನ್ ಪರ್ಸನ್. ಸೊ ರಜನಿಕಾಂತ್ ಅವರೇ ನಾನು ಹೇಳಿದೆ, ಅವ್ರಿಗೆ ಏನಿದೆ ಇದಂದರೆ ಇದರಲ್ಲಿ ಆ್ಯಕ್ಟಿಂಗ್ ಇದರಲ್ಲಿ ಕಲ್ತಿದ್ದು ಇಲ್ಲೇ. ಅದು ಒಂದು ಪಾತ್ರ ಬಂತು, ಆ ಪಾತ್ರದಿಂದ ನನಗೆ ಫಸ್ಟ್ ಪ್ರೈಸ್ ಬಂತು ಅಂತ ಆ ಫೋಟೋ ಕೂಡ ಇದೆ. ಎಲ್ಲ ಥರ ಉತ್ತೇಜನ ಈ ಸಂಸ್ಥೆಯಿಂದ ಸಿಗುತ್ತೆ. 90 years ಇಂದ ಬಂದಿದೆ ಅಂದರೆ ನಮ್ಮ ಪ್ರೊಫೆಸರ್ ಅನಂತಾಚಾರ್ಯ ಅವ್ರ ಕನಸು ಏನಿತ್ತು ಅಂದರೆ, ಇದು ಬಡ ಮಕ್ಕಳಿಗೆ ಆಗಬೇಕು. ದಿಸ್ ಶುಡ್ ನಾಟ್ ಬಿ ಫಾರ್ ದಿ ಪೀಪಲ್ ಹೂ ಹ್ಯಾವ್ ಎಕ್ಸೆಲ್ಡ್. ಐ ಮೀನ್ ಫಸ್ಟ್ ಕ್ಲಾಸಲ್ಲಿ ಯೂಸ್ ಮಾಡಿದವ್ರಿಗೂ ಇಲ್ಲ, ಎಲ್ಲರಿಗೂ ಅಡ್ಮಿಷನ್ ಕೊಡಬೇಕು. ಅಪ್ಲಿಫ್ಟ್ಮೆಂಟ್ ಆಫ್ ದ ಪೂರ್ ಆ್ಯಂಡ್ ಆಲ್ಸೋ ಅಪ್ಗ್ರೇಡಿಂಗ್ ದೇರ್ ಚಿಲ್ಡ್ರನ್ ಆ್ಯಂಡ್ ಮೇಕಿಂಗ್ them to live for themselves. ಇದರಲ್ಲಿ ನಮ್ಮ ಸರಿಗಮಪ ಅಲ್ಲಿ ದರ್ಶನ್ ಅಂತ he got the first prize, and ನೈನಾ ಅಂತ ಕೇಳಿರ್ಬೇಕು, ಕಾಮಿಡಿ ಕಿಲಾಡಿಗಳು, she is from this. So ಹೇಳ್ತಾ ಹೋದ್ರೆ there are several people. If I want to name, I think you can just see the people who have come out from this institution. I will just CNR ರಾವ್ ಹೇಳಿದೆ, ಡಾಕ್ಟರ್ ನರಸಿಂಹ ಪದ್ಮ ವಿಭೂಷಣ್ ಅವರು, ಸಿನಿ ಆರ್ಟಿಸ್ಟ್ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು, ನಮ್ಮ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ Mr. K. Natarajan anta, he is from this institution. He is from the evening college. Evening college ಓದಿ ಅಷ್ಟು ಉತ್ತಮ ಮಟ್ಟಿಗೆ ಹೋಗಿದ್ದಾರೆ ಅಂದರೆ ಯು ಕ್ಯಾನ್ ಇಮ್ಯಾಜಿನ್. ಆ್ಯಂಡ್ ಅದಲ್ಲದೆ ರಾಮಕೃಷ್ಣ ಅಂತ, he was the chief justice of Jammu and Kashmir and also Guwahati, and he is also of course attending this alumni meet. So ಇದಲ್ಲದೆ ದೇವರಾಜ್ ಅಂತ, he is a senior advocate. So ನವೀನ್, ಆಮೇಲೆ ಚಂದ್ರಶೇಖರ್, ಸತೀಶ್. Chartered accountant is Mr. A.P. Acharya. He is the first chartered accountant from this institution, founder's maga. So H.V. Gautama anta, amele Nityanand anta, he was also a very popular person. I.S. Prasad, he was the chamber president too. Idella agidru. He is also in the present board. Mr. Guru Prasad anta. If you say music, C. Ashwath ಅವರು ಇಲ್ಲಿಂದ ಬಂದಿದ್ದು. Lucky Ali. ಆಮೇಲೆ ಪ್ರವೀಣ್ ಡಿ ರಾವ್, ಈಸ್ ರಿಚರ್ಡ್ ಲೂಯಿಸ್. ಕ್ರಿಕೆಟರ್ಸ್ ಅಂದರೆ ಕ್ರಿಕೆಟರ್ಸ್ ನೋಡಿ, ಸುಧಾಕರ್ ರಾವ್, ಜಯಪ್ರಕಾಶ್ ರಾವ್, ಅದೆಲ್ಲ ಇದು. ಆಮೇಲೆ ರಘುನಾಥ್, ನಾರಾಯಣ್ ರಾಜು, CN ಜಾನಕಿ ಅಂತ, ಆಮೇಲೆ ಗರ್ಲ್ ಸ್ಟೂಡೆಂಟ್, ಶಿ ಹ್ಯಾಸ್ ಎಕ್ಸಲೆಂಟ್ ಕೆರಿಯರ್. ಅಂಡ್ ಸ್ಪೋರ್ಟ್ಸ್ ಅಂತೂ ಲಿಸ್ಟ್ ಗೋಸ್ ಎಂಡ್ಲೆಸ್. ಐ ಆಮ್ ನಾಟ್ ಏಬಲ್ ಟು ಲಿಸ್ಟ್ ಔಟ್. ಎಲ್ಲ ನ್ಯಾಷನಲ್ಸ್ಗೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಕಬಡ್ಡಿ ಇದರಲ್ಲಿ ನಮ್ಮ ಇಂಜಿನಿಯರಿಂಗ್ ಕಾಲೇಜ್, ದೇ ಆರ್ ಆಲ್ವೇಸ್ ಕ್ಯಾಪ್ಚರಿಂಗ್ ದಿ ಪ್ರೈಸ್, ಐದರ್ ಫಸ್ಟ್ ಆರ್ ಸೆಕೆಂಡ್. ಸೊ ಎವ್ರಿ ಫೀಲ್ಡ್ ವಿ ಆರ್ ಎಕ್ಸೆಲ್. ಸೊ ಐ ಆಮ್ ರಿಯಲಿ ಪ್ರೌಡ್ ಟು ಸೇ ದಟ್ ವಿ ಹ್ಯಾವ್ ಬೀನ್ able to get the cream out of them, and being there, I mean giving them a special, putting efforts and making them to build up their own career. Ex-Mayor Nataraj. See, I forgot to mention Desh Raj anta.
he is a 500 crore company. He has come out from this Arts and Science College. And Mr. B.S. Suresh Kumar anta data role India ಇದೆ. ಸೊ ಈ ಥರ ಬಹಳಷ್ಟು ಜನ ಮುಂದೆ ಬಂದಿದ್ದಾರೆ. ನಮ್ಗೆ ಇದೊಂದು ಲಿಸ್ಟಲ್ಲಿ ಇನ್ಫಾರ್ಮೇಷನ್ ಸಿಕ್ಕಿರೋದು ಇಷ್ಟು. ನಾನು ಏತಕ್ಕೆ ಅಲ್ಯೂಮಿನಿ ಮೀಟ್ ಮಾಡ್ತಾ ಇದ್ದೀವಿ ಅಂತ ಜಸ್ಟ್ ಇನ್ ಫ್ಯೂ ಮಿನಿಟ್ಸ್ ಐ ಟೆಲ್ ಯು. See, the other speciality of this is our APS public school 100% results ever since it has started about 32 years. So APS engineering college we are also not only getting them giving the engineering this one, we are also equipping with them artificial intelligence, robotic, 3D lab idella kottu, and this is supporting them for getting the placement. So our APS Commerce College, many chartered accountants, more than probably 500 chartered accountants have come out from this institution, and advocates, finance experts. So ಆ ಥರ ಇದರಲ್ಲಿದ್ದಾರೆ. ಈವ್ನಿಂಗ್ ಕಾಲೇಜ್ ಐ ಹ್ಯಾವ್ ಆಲ್ರೆಡಿ ಮೆನ್ಷನ್ ಅಬೌಟ್ ಇಟ್. ಆರ್ಟ್ಸ್ ಆ್ಯಂಡ್ ಸೈನ್ಸಲ್ಲಿ ತುಂಬ ಜನ ಇದಾಗಿದ್ದಾರೆ. The distinguished guests who have just come in the past 1 year, I am able to list out, and because 90 years they just goes and the chief ministers ಬಂದಿದ್ದಾರೆ, governor ಬಂದಿದ್ದಾರೆ, and you see Nirmala Sitharaman had come, Anandiben Patel, governor of UP, G. Parmeshwar, Tejasvi Surya, Deepak Bohra, the ambassadors of 6 countries who had come here, Justice Krishna Dikshit, Justice Indresh, Justice Devdas, N.A. Someshwara, Santosh Hegde, E.S. Venkatramaya, S.S. Iyengar. S.S. Iyengar is the man artificial intelligence all over the globe. He has taken the name. So these are the people who have said. Of course, there are several people, ministers and others had come earlier. The connection of the intention of the alumni meet. Nobody has ventured this type of alumni meet. Institution wise ಮಾಡ್ಕೊಂಡಿದ್ದಾರೆ. We wanted to collectively, all 14 institutions putting together, we are now making alumni meet. The intention is 3 C's. First, connectivity. Of course, it's deconnecting because they are already connected. Celebrating each other together and collaborating for the development of the institution. ನಾನು ಅಲ್ಯೂಮಿನಿ ಆಗಿ ನಂದು ಜರ್ನಿ 1964 ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸೇರಿಕೊಂಡೆ. 1976ಗೆ ಸೆಕೆಂಡ್ PUC ಬಂದೆ. ನಾನು ಪ್ರೊಫೆಸರ್ ಅನಂತಾಚಾರ್ ಅವ್ರ ಮಗ. ಈಗ ಕಾರ್ಯದರ್ಶಿಯಾಗಿ 2 ವರ್ಷದಿಂದ ಮಾಡ್ತಾ ಇದ್ದೀನಿ. ತುಂಬ ಜನ ಅಚೀವ್ ಮಾಡಿದ್ದಾರೆ APSನಿಂದ. ಇನ್ನೊಂದು ಕ್ವಾಲಿಟಿ ಎಜುಕೇಷನ್ ಆ್ಯಂಡ್ ಫೀಸು. ನಾವು ಎಲ್ಲ ಫೀಸ್ ಕೊಡ್ತಿರೋದು ಈಗ ಮೋಸ್ಟ್ಲಿ ಕಾಫಿ ರೇಟ್ಗಿಂತ ಕಮ್ಮಿ ಇತ್ತು. 2 ರೂಪಾಯಿ ಫೀಸು. ಅದರಲ್ಲಿ ಟೀಚರ್ ಮಕ್ಕಳು ಅಂದರೆ 1 ರೂಪಾಯಿ ನಾವು ಕೊಡ್ತಾ ಇದ್ದಿದ್ದು ಅಪ್ ಟು ಸ್ಕೂಲ್ ತನಕ. ಅದಾದಮೇಲೆ ಒನ್ ಆಫ್ ದಿ ಸ್ಪೆಷಾಲಿಟಿ ಈಸ್ ಜನರೇಷನ್ ಆಫ್ಟರ್ ಜನರೇಷನ್ ದಿ ಪೀಪಲ್ ಆರ್ ಒಂದು ಅವಕಾಶ ಆಯಿತು. ಇವತ್ತು ಏನು ಅದಾಗಿದೆಯೋ ಅದರಿಂದ ನಮ್ಮ ಸಂಸ್ಥೆಗೆ ಇವತ್ತು ಹಣಕಾಸಿನಲ್ಲಿ ನಾವು ಸಪೋರ್ಟ್ ಆಗಿ ಮತ್ತು ಬೆಳೆಯೋದಕ್ಕೆ ಒಂದು ಅವಕಾಶ ಆಗಿದೆ. ಅದು ಯಾವುದೂ ಇದೆ ಅಂತಂದರೆ ಇವತ್ತಿನ ದಿನ ಏನಾಗ್ತಾ ಇದೆ ಅಂದರೆ, ಪೂರ್ವದಲ್ಲಾದರೆ ಎಜುಕೇಷನ್ ಅಂತಂದರೆ ಒಂದು ಗೌರವ ಇತ್ತು. ಇವತ್ತಿನ ದಿನ ನಾವು ಎಜುಕೇಷನ್ ಅಂದ ತಕ್ಷಣ ಎಲ್ರಿಗೂ ಬರೋದೇನಪ್ಪ ಅಂದರೆ ಒಂದು ಕಮರ್ಷಿಯಲ್ ಆಸ್ಪೆಕ್ಟೇ ಬರುತ್ತೆ ಹೊರತು, ಯಾರನ್ನಾರ ಒಬ್ಬ ಮಂತ್ರಿಗಳನ್ನ ಹೋಗಿ ಕೇಳಿದ ತಕ್ಷಣ ನನಗಿದ್ರಲ್ಲಿ ಏನು ಸಿಗುತ್ತೆ ನಾನು ನಿಮಗೆ ಮಾಡಿಕೊಟ್ರೆ. ಅಲ್ಯೂಮಿನಿ ಮೀಟಲ್ಲಿ ಎಲ್ಲ ಸಂಸ್ಥೆಗಳು ಭಾಗವಹಿಸ್ತಾ ಇದ್ದಾರೆ. ಒಟ್ಟು 18ರಿಂದ 20 ಸ್ಟಾಲ್ ಇರುತ್ತೆ. ಈ 18ರಿಂದ 20 ಸ್ಟಾಲಲ್ಲಿ 12 APS ಎಜುಕೇಷನ್ ಇನ್ಸ್ಟಿಟ್ಯೂಷನ್ನ ಇನ್ಕ್ಲೂಡಿಂಗ್ ದ ಸ್ಪೆಷಲಿ ಏಬಲ್ಡ್ ಅಂದರೆ ಬ್ಲೈಂಡ್ ಸ್ಕೂಲ್ ಏನಿದೆ ಆ ಮಕ್ಕಳದ್ದು ಸಹ ಸ್ಟಾಲ್ ಇರುತ್ತೆ. ಎಲ್ಲ ಸ್ಟಾಲ್ಗಳು ವಿಶೇಷವಾಗಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲ ಸ್ಟಾಲ್ಗೂ ಹೋಗಿ ಅವರ ಹಳೆಯ ಅನುಭವಗಳನ್ನು ಹಂಚ್ಕೊಂಡು ಅಲ್ಲಿ ಫೋಟೋ ತೆಕ್ಕೊಂಡು ಎಲ್ಲ ಇನ್ಸ್ಟಿಟ್ಯೂಷನ್ಸ್ನ ಅವ್ರು ಓದಂಥ ಇನ್ಸ್ಟಿಟ್ಯೂಷನ್ಸ್ನ ಇಲ್ಲೆಲ್ಲ ಒಳಗಡೆ ಬಂದು ನೋಡೋಕೆ ಜಾಗ ಇದೆ. 6 ಗಂಟೆಗೆ ಶುರುವಾಗುತ್ತೆ. ನಾವೆಲ್ಲರನ್ನೂ 4 ಗಂಟೆಗೆ ಬಂದು ರಿಜಿಸ್ಟರ್ ಮಾಡ್ಕೊಳ್ಳಿ, ಒಂದು ಸ್ವಲ್ಪ ಓಡಾಡಿ ಸುತ್ತಮುತ್ತ ಅಂತ ಹೇಳ್ತಾ ಇದ್ದೀವಿ. 4 ಗಂಟೆಗೆ ಅವ್ರ ಕಾಫಿ ಎಲ್ಲ ವ್ಯವಸ್ಥೆ ರೆಡಿ ಇರುತ್ತೆ. ಸೊ ಅವ್ರು ಬಂದು ಎಲ್ಲ ಕಡೆ ನೋಡಿಕೊಂಡು 6 ಗಂಟೆ ಕರೆಕ್ಟಾಗಿ ಫೀಲ್ಡಿಗೆ ಬಂದಾಗ ಫೀಲ್ಡಲ್ಲಿ ಗ್ರೌಂಡಲ್ಲಿ ಈವೆಂಟ್ ನಡೆಯುತ್ತೆ. ಆಚಾರ್ಯ ಪಾಠಶಾಲಾ 90 ವರ್ಷದ ಇತಿಹಾಸದ ಉಳ್ಳ ಒಂದು ಸಂಸ್ಥೆ. ಇಲ್ಲಿ ಲಕ್ಷಾಂತರ ಜನ ಇಲ್ಲಿ ವಿದ್ಯಾಭ್ಯಾಸ ತಗೊಂಡು ಬಹಳ ಅತ್ಯುತ್ತಮ ಒಂದು ಪೊಸಿಷನ್ಗೆ ಬಂದಿದ್ದಾರೆ. ಅದರಲ್ಲಿ ಹೇಳಬೇಕು ಅಂದರೆ CNR ರಾವ್, ರಜನಿಕಾಂತ್, ಉಪೇಂದ್ರ ಅದೆಲ್ಲ ತುಂಬ ಜನ ಇದ್ದಾರೆ ಇದು ಹೇಳೋದಕ್ಕೆ. ಅವರು ಈ ಸಂಸ್ಥೆಯಲ್ಲಿ ಬಡ ಮಕ್ಕಳಿಗೆ ಅಂತ ಮೇಕಿಂಗ್ ರಜನಿಕಾಂತ್ ಅವ್ರು ಹೇಳಿದ್ದಾರೆ, ನನಗೆ ಅಷ್ಟು ಇದು ಇರಲಿಲ್ಲ, ನನ್ನ ವಿದ್ಯಾಭ್ಯಾಸ ತುಂಬ ಇದಾಗಿತ್ತು, ಅವರು ಫ್ರೀಯಾಗಿ ನನಗೆ ಹೇಳಿಕೊಟ್ರು ಅಂತ ಒಂದು ಸಂಸ್ಥೆ. ಅದೇ ಥರ CNR ಅವರವರು ಕೂಡ ಅಕ್ನಾಲೇಜ್ ಮಾಡಿದ್ದಾರೆ.
ಇವನ್ನೆಲ್ಲ ಅಲ್ಯೂಮಿನಿಯಂ ಸೇರಿಸಿ ಈ ಸೆಂಟಿನರಿ ಬರೋ ಅಷ್ಟೊತ್ತಿಗೆ ಈ ತುಂಬ ಒಳ್ಳೆಯ ಇನ್ಸ್ಟಿಟ್ಯೂಷನ್ ಮಾಡಬೇಕು. ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇದೆ, ಅದಕ್ಕೆ ನಾವು ವಿ ಹ್ಯಾವ್ ಟು ಕ್ಯಾಚ್ ಅಪ್ ವಿತ್ ದಿ ಅದರ್ ಇದು ಏನು ಸ್ಟ್ರೆಂತ್ ಆಗಲಿ ಎಜುಕೇಷನ್ ಇದಕ್ಕಾಗಲಿ ಮಾಡೋದಕ್ಕೆ ಈ ಅಲ್ಯೂಮಿನಿಯಂ ಅವರಿಂದ ಸಪೋರ್ಟ್ ತಗೊಂಡು ಈ ಸಂಸ್ಥೆನ ದೊಡ್ಡ ಬೆಳವಣಿಗೆ ಆಗಬೇಕು ಅಂತ ನಾವೆಲ್ಲ ಪ್ರೋತ್ಸಾಹ ಹೋಪ್ ಇಟ್ಕೊಂಡು ಇದನ್ನು ಮಾಡ್ತಾ ಇದ್ದೀವಿ. ಯೂನಿವರ್ಸಿಟಿ ಒಂದು ಹೇಳ್ತೀವಿ, ನಾವು ಯೂನಿವರ್ಸಿಟಿ ಮಾಡಬೇಕು ಅಂತಿದ್ದೀವಿ. ಅದು ನೆಕ್ಸ್ಟ್ ಸೆಂಟೆನರಿ ಆಗೋ ಟೈಮ್ಗೆ ಫ್ಯೂಚರ್ ಪ್ಲ್ಯಾನ್. ನಮ್ಗೆ ಇನ್ನೊಂದು ಹೇಳೋದು ಮಟ್ಬಿಟ್ಟಿದೆ. ಇಂಡಿಯನ್ ಡಿಫೆನ್ಸ್ ಅವರು DRDO they have given a research project to build a robots for a warfield to save the precious human life. ಇಂಥ ಒಂದು ಪ್ರಾಜೆಕ್ಟು ನಮಗೆ ಡಿಫೆನ್ಸ್ ಅವ್ರು ಕೊಟ್ಟಿದ್ದಾರೆ ಅಂದರೆ ಅದು ಡೆಫಿನೆಟ್ಲಿ ಇಟ್ ಈಸ್ ಅವರ್ ಪ್ರೈಡ್ ಆ್ಯಂಡ್ ಪ್ರಿವಿಲೇಜ್. ಅದನ್ನು ನಾವು ತುಂಬ ಆಸಕ್ತಿಯಿಂದ ಮಾಡ್ತಾ ಇದ್ದೀವಿ. ವಿತಿನ್ ಅನದರ್ ಸ್ಪ್ಯಾನ್ ಆಫ್ 1 year ವಿ ಆರ್ ಏಬಲ್ ಟು ಬಿ ಸಕ್ಸಸ್ಫುಲ್ ಇನ್ ದಟ್ ವೆಂಚರ್. ಅವರು ಮಾನಿಟರ್ ಮಾಡ್ತಾ ಇದ್ದಾರೆ ಆ್ಯಂಡ್ ದಟ್ ಈಸ್ ಗೋಯಿಂಗ್ ಟು ಬಿ ಸಕ್ಸಸ್ಫುಲ್. ಇಂಥ ಪ್ರಾಜೆಕ್ಟ್ಸ್ ತೊಗೊಂಡು ನಮ್ಮ ಅಲ್ಯೂಮಿನಿಯವನ್ನು ಸೇರಿಸ್ಕೊಂಡು ಹೇಗೆ ಮುಂದೆ ಬೆಳವಣಿಗೆ ಆಗ್ಬೋದು ಅಂತ ನಾವು ಸರ್. ಈಗ ತಂದೆ ತಾತ ಮಗ ಮಕ್ಕಳು ಎಲ್ಲ ಓದ್ತಿದ್ದಾರೆ, ಆ ಥರ ಎಷ್ಟು ಪ್ರಕರಣಗಳಿದೆ ಸರ್ ನಿಮ್ಗೆ? ಅವ್ರು ಎಷ್ಟು ಜನ ಬರ್ತಾರೆ ಈ ಥರ? ನಮ್ಮ ಗಮನದಲ್ಲಿರೋದೇ 20 ಇದು ಬಂದಿದೆ. ತಾತ, ಮಗ, ಮೊಮ್ಮಗ, ಅಮ್ಮ, ಆಮೇಲೆ ಅಜ್ಜಿ, ಅಮ್ಮ, ಮೊಮ್ಮಗಳು, ಈ ಥರದ 20 ಪ್ರಕರಣಗಳು ಅವರೆಲ್ಲರೂ ಬರ್ತಾ ಇದ್ದಾರೆ ಆವತ್ತಿನ ದಿನ. ಸೊ ಅವರು ಬಂದು ನಮಗೆ ಎಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅವರು ತುಂಬ ಎಂತೂಸಿಯಾಸಮಿಂದ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾವತ್ತು ಬರ್ತೀವಿ, ಹೇಗೆ ಬರ್ತೀವಿ, ಇನ್ನೂ ಯಾಕೆ ಬೆಳಿಗ್ಗೆಯಿಂದನೇ ನಮಗೆ ಇದು ಬರ್ಕೊಡ್ದು ಅಂತೇಳಿ. ಇದು ಕಾರಣಾಂತರಗಳಿಂದ ವಿ ವಾಂಟೆಡ್ ಟು ಮೇಕ್ ದಮ್ ವೆರಿ ಸಕ್ಸಸ್ಫುಲ್ ಆ್ಯಂಡ್ ಅಂದರೆ ಎಲ್ಲ ಒಂದು ಫ್ಯಾಮಿಲಿ ಥರ. ನಾವು ಫ್ಯಾಮಿಲಿ ಥರ ಅಲ್ಲ, ಇಟ್ ಇಸ್ ನಾಟ್ ಮೆಂಟ್ ಓನ್ಲಿ ಅಲ್ಯೂಮಿನಿಯಸ್ ಬರೋಕ್ಕೆ ಹೇಳಿದ್ದೀವಿ. ಅವ್ರ ಫ್ಯಾಮಿಲಿ ಅಲ್ಲ, ಅವ್ರ ಫ್ಯಾಮಿಲಿ ಅಲ್ಲ, ನೀವೊಂದು ಹಳೆ ವಿದ್ಯಾರ್ಥಿಗಳು, ಇನ್ಸ್ಟಿಟ್ಯೂಷನ್, ಟೀಚರ್ಸು, ಅಕಾಮಿಡೇಷನ್ ಎಲ್ಲಾನು ಸೇರಿಸಿ, ಫ್ಯಾಕಲ್ಟಿ ಎಲ್ಲ ಸೇರಿ ಒಂದು ಫ್ಯಾಮಿಲಿ ತರ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಬೇಕು ಅನ್ನೋ ಉದ್ದೇಶ ಇದೆ. ಅದು APS ಫ್ಯಾಮಿಲಿ ಅಂತ ನಾವು ವಿ ವಾಂಟೆಡ್ ಟು ಇನ್ಕ್ಲೂಡ್ ದಿ ಟ್ರಸ್ಟ್ ಮೆಂಬರ್ಸ್, ದಿ ಮ್ಯಾನೇಜ್ಮೆಂಟ್, ದಿ ಫ್ಯಾಕಲ್ಟಿ, ದಿ ಸ್ಟಾಫ್ ಅಂಡ್ ಅಲ್ಯೂಮಿನಿ. ದೇ ಆರ್ ದಿ ಡ್ರೈವಿಂಗ್ ಫೋರ್ಸ್, ದೇ ಆರ್ ದಿ ಅಂಬಾಸಿಡರ್ಸ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್. ಅವ್ರನ್ನ ಇಟ್ಕೊಂಡು ಇದು ಮಾಡೋಕ್ಕೆ APS ಫ್ಯಾಮಿಲಿ ಅಂತ ಕಟ್ಟಿದ್ದೀವಿ. ಬೇರೆ ಥರ ಮಾಡ್ತಾ ಇದ್ದೀವಿ. ವಿ ಹ್ಯಾವ್ ಎ ಚಾನಲ್, APS ಇದನ್ನಲ್ಲಿ ತುಂಬ ವಾರ್ತಾ ಪತ್ರಗಳಿರುತ್ತೆ, ಇದಿರುತ್ತೆ. ಅದನ್ನೆಲ್ಲ ಸೇರಿಸ್ಕೊಂಡು ವಿ ವಾಂಟೆಡ್ ಟು ಎಕ್ಸೆಲ್ ಇನ್ ಅವರ್. ಇದು ಫಸ್ಟ್ ಪ್ರಯತ್ನ ಸರ್. ಎಲ್ಲ 12 ಇನ್ಸ್ಟಿಟ್ಯೂಷನ್ ಸೇರಿಸಿ ಮಾಡ್ತಾರೆ. 14 ಫಸ್ಟ್ ಮೊದಲನೇ ಪ್ರಯತ್ನ ಇದು. ಈ ಪ್ರಯತ್ನದಲ್ಲಿ ಯಶಸ್ವಿ ಆಗ್ತೀವಿ ನಿಮ್ಮೆಲ್ಲರ ಸಹಕಾರದಿಂದ. ಯಶಸ್ವಿ ಆದ್ಮೇಲೆ ಮುಂದೆ ಏನ್ ಮಾಡ್ತೀವಿ ಅದರಲ್ಲಿ ಫ್ಯಾಮಿಲಿ ಗೆಟ್ ಟುಗೆದರ್ಸು, ಎಲ್ಲ ಫ್ಯಾಮಿಲಿನ ಸೇರಿಸ್ತಕ್ಕಂಥದ್ದು ಎಲ್ಲವನ್ನ ಮಾಡೋಣ. ಇದು ರಿಜಿಸ್ಟರ್ಡ್ ಇರೋರು ಮಾತ್ರ ಅಲ್ಯೂಮಿನಿಯಗಳು. ಈಗ ಯಾಕೆ ಅದ್ ಮಾಡಿದೀವಿ ಅಂತಂದ್ರೆ ಸರ್, 4,000 ಜನ ರಿಜಿಸ್ಟರ್ ಆಗಿದ್ರು. ಡಿಸೆಂಬರ್ 20 ಡೆಡ್ ಲೈನ್ ಕೊಟ್ಟಿದ್ವಿ. ಆದ್ರೆ ರಜನಿ ಸಾರ್ ಅವ್ರದ್ದು ಏನು ವಿಡಿಯೋ ಬಂತು, ಅದು ಬಂದ್ಮೇಲೆ ತುಂಬಾ ಎನ್ಕ್ವೈರೀಸ್ ಆಯ್ತು. ಇನಿಷಿಯಲಿನೇ 10,000 ಜನ ಮಾತಾಡ್ತಾ ಇದ್ರು, ಬಟ್ ಡಿಸೆಂಬರ್ 20 ಕ್ಲೋಸ್ ಆಗಿದ್ರಿಂದ ಬರೀ 4,000 ಜನ ರಿಜಿಸ್ಟರ್ ಆಗಿದ್ರು. ಸೊ ಈಗ ನಾವು ಆಕ್ಚುಲಿ ಬರೀ QR ಕೋಡ್ ಯಾರು ರಿಜಿಸ್ಟರ್ ಆಗಿದ್ದಾರೆ ಅವ್ರಿಗೆ ಮಾತ್ರ ಅಂತ ನಾವು ಹೇಳಿದೀವಿ. ಬಟ್ ಮುಂದಿನ ಈವೆಂಟ್ ಏನಿದೆ ಸೋಮನಹಳ್ಳಿಯಲ್ಲಿ, ಅದರೊಳಗೆ 10,000 ಜನ ಆಗ್ತಾರೆ ಅನ್ನೋದು ನಮ್ಮ ಪರಿಕಲ್ಪನೆ. ಅದಕ್ಕೆ ಏನ್ ಮಾಡ್ಬೋದು ಅದನ್ನ ಮಾಡ್ತೀವಿ. ಥ್ಯಾಂಕ್ ಯು. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.